ಮುಂದೆ ಬಂದು ದೇವರ ವಾಕ್ಯವನ್ನು ನಮಗಾಗಿ ಓದಿದ್ದಾರೆ. ನಾವು ದೇವರ ವಾಕ್ಯವನ್ನು 1ನೇ ಕೊರಿಂಥ 15ನೇ ಅಧ್ಯಾಯ 50ರಿಂದ 57ರ ತನಕ ನಾವು ವಾಕ್ಯವನ್ನು ಓದೋಣ. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರಾಜ್ಯಕ್ಕೆ ಬಾಧ್ಯರಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧಿಕಾರವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯಾದ ದೇವರ ಮಕ್ಕಳೇ, ಈ ಲೋಕದಲ್ಲಿ ಕ್ರೈಸ್ತವನಿಗೆ ಈ ಲೋಕದಲ್ಲಿ ಒಬ್ಬ ವ್ಯಕ್ತಿ ಇರಬೇಕು ಮತ್ತು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿದ ವ್ಯಕ್ತಿಯ ಜೀವನದಲ್ಲಿರುವಂತಹ ನಿರೀಕ್ಷೆ ಬಹಳ ಒಂದು ಸಾರಿ ಒಂದು ಸ್ಟೀಮರಲ್ಲಿ ಎಲ್ಲರೂ ಪ್ರಯಾಣ ಮಾಡಿ ಹೋಗ್ತಾ ಇದ್ದಾರೆ. ಪ್ರಯಾಣ ಮಾಡಿ ಹೋಗ್ತಿರುವ ಸಂದರ್ಭದಲ್ಲಿ ಆ ಸ್ಟೀಮರ್ ಅಪಾಯಕ್ಕೆ ಸಿಲುಕಿ ಬಿಟ್ಟು ನಾನು ಮುಳುಗಿ ಹೋಗ್ತದೆ ಎಂಬುದಾಗಿ ಆ ಸ್ಟೀಮರ್ ಕ್ಯಾಪ್ಟನ್ ಹೇಳಿದ್ರು. ಆಗ ಹೇಳಿದಾಗ ಎಲ್ಲರೂ ಕಾಪಾಡಿಕೊಳ್ಳುವುದರಿಂದಾಗಿ ಆ ಲೈಫ್ ಬೋಟ್ಸ್ ಚಿಕ್ಕ ಚಿಕ್ಕ ನಾಡುಗಳಿರ್ತಾರ ದೊಡ್ಡ ಸ್ಟೀಮರಲ್ಲಿ, ಅದರ ಮೂಲಕ ಎಲ್ಲರೂ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರು ಸಮುದ್ರದಲ್ಲಿ ಹಾರ್ತಾ ಇದ್ದಾರೆ. ಇಂಥವಾಗಿ ಅನೇಕ ದರಿದ್ರಗಳ ಮಧ್ಯದಲ್ಲಿ ಒಂದು ಮೂಲೆಯಿಂದ ಒಂದು ಮಧುರವಾದ ಸ್ವರ ಬರ್ತಾ ಇದೆ. ಹಾಡು ಸೂನ್ ಅಂಡ್ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಸೀ ದ ಕಿಂಗ್ ಅಂತ ಹೇಳ್ಬಿಟ್ಟು ಕೆಲವು ಜನ ಆ ಹಾಡನ್ನು ಆಡ್ತಾ ದೇವರನ್ನು ನೆನಪಿಸ್ತಾರೆ. ಅದೇ ಒಂದು ಸ್ಟೀಮರಲ್ಲಿ ಒಬ್ಬ ಯವನಸ್ಥರನ್ನು ಓಡಿ ಬಂದುಬಿಟ್ಟು, ಅಂದರೆ ಯವನಸ್ಥರ ಬೋಧಕರೇ, ಯವನಸ್ಥ ಬೋಧಕರು ಓಡಿ ಬಂದಿರುವಾಗ ಹೇಳಿದಂತೆ, ಇನ್ನು ಕೆಲವು ಕ್ಷಣದಲ್ಲಿ ನೀವೆಲ್ಲರೂ ಸಾಹಿತ್ಯವನ್ನು ಗೊತ್ತುಂಟಲ್ಲ, ನೀವು ಹೇಗೆ ಈ ಹಾಡನ್ನು ಮಾಡ್ತೀರಿ ಅಂತ. ಆಗ ಹೇಳಿದರೆ, ಹೌದು, ನಮಗೆ ನಿರೀಕ್ಷೆ ಇರುತ್ತದೆ. ನಾವು ಇಲ್ಲಿ ಹೇಗೆ ಕಣ್ಣು ಮುಚ್ಚಿದರೂ ನಾವು ಮಹಿಮೆಯ ಲೋಕದಲ್ಲಿ ಕಣ್ಣುಗಳನ್ನು ತೆಗೆದು ಬರ್ತಿದ್ದೇವೆ. ಆಗ ಯವನಸ್ಥರಿಗೆ ಬಹಳ ಪಶ್ಚಾತ್ತಾಪವಾಗಿ ಅಲ್ಲೇ ತನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಂಡ ಆತನೇ ಜಾನ್ ವೆಸ್ಲಿ. ನಾವು ನೋಡ್ತೇವೆ, ಜಾನ್ ವೆಸ್ಲಿ ಅಣ್ಣ ತಮ್ಮದಿಬ್ಬರು ಇಂಗ್ಲೆಂಡ್ ದೇಶದಲ್ಲಿ ಕಮ್ಯುನಿಸಂ ಎಂಟರಾಗಿ ನಿಂತುಕೊಂಡು ದೇವರ ಶಕ್ತಿಯನ್ನು ಪ್ರಭಾವವನ್ನು ನಿರೂಪಿಸಿದಂಥ ವ್ಯಕ್ತಿಗಳಾಗಿದ್ದಾರೆ. ಸೊ ಅದಕ್ಕೆ ಎಂಥ ಭಯವನ್ನು ಹುಟ್ಟಿಸುವ ಪರಿಸ್ಥಿತಿಯಲ್ಲಿ ಕೂಡ ಎಷ್ಟು ದುಃಖವು ನಮ್ಮ ಹೃದಯಗಳಲ್ಲಿ ತುಂಬಿಕೊಂಡಿದ್ದರೂ ಕ್ರೈಸ್ತವರ ಜೀವನದಲ್ಲಿರುವಂಥ ನಿರೀಕ್ಷೆ ಬಹು ದೊಡ್ಡದು. ಅದಕ್ಕೆ ನಮ್ಮ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ದೇವರನ್ನು ಸ್ತುತಿಸುವಂತೆ ಆ ನಿರೀಕ್ಷೆ ಮಾಡುವಂಥದ್ದಾಗಿದೆ. ನಾವು ಒಂದೇ ಒಂದು ವಚನವನ್ನು ನಾನು ಹೇಳಬೇಕು ಅಂತ ಇಷ್ಟಪಡ್ತೇನೆ. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯರಾಗಲ್ಲ. ಯಾಕಂದರೆ ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ನಾವು ನೋಡ್ತೀವಿ, ರಕ್ತ ಮಾಂಸಗಳು ದೇವರ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳಕ್ಕಾಗಲ್ಲ. ಯಾಕಂದರೆ ಈ ರಕ್ತ ಮಾಂಸಗಳು ಅಂತ ಹೇಳುವಂಥದ್ದು ಇವೆಲ್ಲ ಲಯವಾಗುವಂಥ ಪರಲೋಕ ರಾಜ್ಯ ಅದು ನಿರ್ಲಯವಾದದ ಒಳಗೆ ಪ್ರವೇಶಿಸಬೇಕಂದ್ರೆ ನಿರ್ಲಯವಾದದೇ ಹೋಗಬೇಕಾಗಿ ಲಯವಾದದ್ದು ಹೋಗಲಿಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ನಾವು ನೋಡ್ತೀವಿ, ಆದಾಮ ಅವರು ಪಾಪ ಮಾಡಿದ ಮೇಲೆ
ದೇವರೇನು ಮಾಡಿದ, ಜೀವ ವೃಕ್ಷದ ಫಲವನ್ನು ಅವರು ತಿನ್ನಬಾರದಾಗಿ ಆ ಮಾರ್ಗಕ್ಕೆ ಜೀವ ವೃಕ್ಷದ ಮಾರ್ಗದಲ್ಲಿ ಮತ್ತು ಆತನು ದೇವದೂತಗಳನ್ನು ಮತ್ತು ಖಡ್ಗವನ್ನು ಆತನೇ ಮಾಡಿದ ಅಲ್ಲಿ ಕಾವಲವಾಗಿ ತಿರುಗಿ ಮನುಷ್ಯರು ಜೀವ ವೃಕ್ಷದ ಒಂದು ಫಲವನ್ನು ತಿನ್ನಬಾರದಂತೆ. ಯಾಕಂದರೆ ದೇವರ ಪ್ರಾಮುಖ್ಯದ ಉದ್ದೇಶ ಏನಿದೆ, ಮನುಷ್ಯನ ಜೀವ ವೃಕ್ಷ ಫಲವಾಗಿ ತಿನ್ನಬೇಕು. ಆದರೆ ಮನುಷ್ಯರು ಸೈತಾನ ಮೂಲಕ ವಂಚಿಸಲ್ಪಟ್ಟು ಒಳ್ಳೆಯದರ ಕೆಟ್ಟದರ ಅರಿವನ್ನು ಉಂಟು ಮಾಡುವ ವೃಕ್ಷ ಫಲವನ್ನು ತಿಂದುಬಿಟ್ಟ. ಸೊ ಅದಕ್ಕೆ ಈಗ ದೇವರು ಏನು ಮಾಡಿದ್ರೆ, ಈ ಮನುಷ್ಯರು ಹೋಗಿ ಮತ್ತೆ ಜೀವ ವೃಕ್ಷದ ಫಲವನ್ನು ತಿಂದು ಮತ್ತು ನಿತ್ಯವೂ ಆತನು ಜೀವಿಸುವನಾಗಿರ್ತಾನೆ. ಅಂದರೆ ಪಾಪ ಮಾಡಿದ ಮೇಲೆ ಪಾಪದಲ್ಲಿ ಆತನು ಜೀವಿಸುವನಾಗಿರ್ತಾನೆ ಎಂಬುದಾಗಿ ದೇವರು ತಿಳಿದವನಾಗಿ ಆ ಜೀವ ವೃಕ್ಷದ ಫಲದತ್ರ ಮನುಷ್ಯರು ಹೋಗುವುದಾಗಿ ಮಾಡಿಬಿಟ್ಟು ಪ್ರೀತಿಯ ಒಂದು ವೇಳೆ ಮನುಷ್ಯನ ಜೀವ ವೃಕ್ಷದ ಫಲವನ್ನು ತಿಂದಿದ್ದರೆ ಪಾಪ ಮಾಡಿದಂಥ ಮನುಷ್ಯರು ಮತ್ತು ಈ ಲೋಕದ ಶಾಂತಿ, ಈ ಲೋಕದ ದುಃಖ, ಈ ಲೋಕದ ವೇದನೆಯನ್ನು ಮನುಷ್ಯರಾಗಿ ದೇವರ ಮಹಿಮೆಯನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ. ವಾಕ್ಯವಿರುತ್ತದೆ, ಲಯವಾದಂಥ ದೇಹವು ನಿರ್ಲಯತ್ವವಿರುವಂಥ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಬೈಬಲ್ ವಾಕ್ಯವಿರುತ್ತದೆ, ರಕ್ತ ಮಾಂಸಗಳಲ್ಲಿ ನಾವು ಇರುವವರೆಗೂ ನಾವು ಆ ಮಹಿಮೆಯನ್ನು ನೋಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾರೆ ತನ್ನ ಜೀವನದಲ್ಲಿ, ಬದುಕುವುದಾದರೆ ಕ್ರಿಸ್ತನೇ, ಸಾವಾದರೆ ನನಗೆ ನಷ್ಟವಲ್ಲ. ಆತನು ಹೇಳ್ತಾರೆ, ಸಾವಾದರೆ ನನಗೆ ಲಾಭವೇ. ಅದರ ಅರ್ಥವೇನೆಂದರೆ, ಸಾವಾದರೆ ನನಗೆ ಲಾಭವೇ ಅಂತ ಅರ್ಥ ಏನಂದರೆ, ನಾನು ಈ ರಕ್ತ ಮಾಂಸಗಳನ್ನು ಬಿಟ್ಟು ಹೋಗುವುದು ನನಗೆ ಎಷ್ಟು ಮಾತ್ರಕ್ಕೂ ನನಗೇನಲ್ಲ ನಷ್ಟವಾದದ್ದು ಅಲ್ಲ ಎಂಬುದಾಗಿ ಹೇಳ್ತಿದ್ದೆ. ಯಾಕಂದರೆ ಈ ರಕ್ತ ಮಾಂಸಗಳನ್ನು ನಾನು ಬಿಡುವಂಥದ್ದು ಲಾಭವೇ. ಯಾಕಂದರೆ ಈ ರಕ್ತ ಮಾಂಸಗಳನ್ನು ನಾನು ಬಿಟ್ಟಾಗ ನನ್ನ ಕರ್ತನ ಬಳಿಗೆ ನಾನು ಹೋಗಲಿಕ್ಕೆ ಸಾಧ್ಯ. ಸೊ ಅದಕ್ಕಿಂತಲೂ ಸಾಧ್ಯ ಈ ಶರೀರವನ್ನು ನಾವು ಬಿಟ್ಟು ಹೋಗುವಾಗ ಅನೇಕ ಸಾರಿ ನಮಗೆ ದುಃಖ ಆಗಬಹುದು. ಆದರೆ ಪ್ರೀತಿಯಾದ ದೇವರ ಮಕ್ಕಳೇ, ಶರೀರವನ್ನು ಬಿಡುವಂಥ ಈ ಕ್ರಮವನ್ನು ದೇವರು ಇಟ್ಟಿರುವಂಥದ್ದು ಕೂಡ ಒಂದು ಆಶೀರ್ವಾದ. ಇಲ್ಲದಿದ್ದರೆ ನಾವು ಎಂದಿಗೂ ಕೂಡ ಆ ಮಹಿಮೆಯುಳ್ಳ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಆದ್ದರಿಂದ ದೇವರ ಮಹಾಕೃಪೆಯಿಂದ ಮತ್ತು ನಮ್ಮ ಮಧ್ಯದಲ್ಲಿ ಅಂಕಲ್ ಬಹಳ ಪ್ರಿಯವಾದವರು, ಅವರನ್ನು ನೋಡುವಾಗ ನಮಗೆ ಬಹಳ ಸಂತೋಷವಾಗ್ತಿತ್ತು. ಅವರ ಮನೆಗೆ ಹೋಗುವಾಗ ಎಷ್ಟು ಪ್ರೀತಿಯಿಂದ ಅವರನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಮತ್ತು ಅವರ ಮನೆಯನ್ನು ಸೆಲ್ಫ್ ಮಾಡಿ ನಾವು ಬಿಟ್ಟು ಹೋಗುವಾಗ ಅಲ್ಲೇ ಹೋಗ್ಬೇಕಾ ಅಂತ ಕೇಳ್ತಾ ಮತ್ತು ಬಹಳ ಪ್ರೀತಿಸ್ತಿರುವಂತಹ ಒಬ್ಬ ಅದ್ಭುತವಾದ ವ್ಯಕ್ತಿ. ಮತ್ತು ದೇವರ ಮಹಾಕೃಪೆಯಿಂದ ದೇವರನ್ನು ಒಳ್ಳೆ ಕುಟುಂಬವನ್ನು ಹೊಂದಿದ್ದಾನೆ. ಮತ್ತು ಈ ಲೋಕದಲ್ಲಿ ಅವರು 81 ವರ್ಷ ಮತ್ತು ದೇವರ ಮಹಾಕೃಪೆಯಿಂದ ಜೀವಿಸಿ ಮತ್ತು ಈಗ ದೇವರು ಅವರು ಇಟ್ಟಿರುವಂಥ ಸ್ಥಿರವಾಗಲು, ಯಾಕಂದರೆ ಬೈಬಲ್ ವಾಕ್ಯ ಹೇಳುತ್ತದೆ, ನಮಗೆ ಈ ಲೋಕದಲ್ಲಿ ಸ್ಥಿರವಾದ ಪಟ್ಟಣವೂ ಇಲ್ಲ. ಎಷ್ಟು ಒಳ್ಳೆ ಬಿಲ್ಡಿಂಗ್ಗಳು ಕಟ್ಟಿಕೊಂಡಿದ್ರು, ಎಷ್ಟು ನಾವು ಶ್ರೀಮಂತರಾಗಿದ್ದರೂ ಪ್ರೀತಿಯ ಅದರ ಆಶೀರ್ವಾದ ದೇವರು ಕೊಡ್ತಾನೆ. ಆದರೆ ಒಂದು ದಿವಸ ಏನು ಮಾಡಬೇಕಾಗ್ತದೆ, ಇವನ್ನೆಲ್ಲವನ್ನು ಬಿಟ್ಟು ದೇವರು ನಮಗಾಗಿ ಆತನೇ ಸಿದ್ಧ ಮಾಡಿರುವಂಥ ಅದ್ಭುತವಾದ ಲೋಕದಲ್ಲಿ ನಾವು ಪ್ರವೇಶಿಸುವುದು ಆಗಿರ್ತೇವೆ. ಸೊ ಅದಕ್ಕೆ ಆ ಲೋಕಕ್ಕೆ ಪ್ರವೇಶಿಸಬೇಕಂದ್ರೆ ರಕ್ತ ಮಾಂಸಗಳಲ್ಲಿ ಹೋಗಲಿಕ್ಕಾಗುವುದಿಲ್ಲ. ಅದಕ್ಕೆ ಒಂದು ಆಲೋಚನೆ ಮಾಡಿ. ಹಾಗಾದರೆ ಈ ಮರಣವೆಂಬುದು, ಇವರಿಗೆ ಬಂದಿರುವಂತೆ ಮರಣವೆಂಬುದು ನಮಗೆ ದುಃಖಕರವಾದದಲ್ಲ, ಇದು ಶುಭಪ್ರದವಾದ ನಿರೀಕ್ಷೆ. ಏನು ಮಾಡಿದ್ದಾರೆ, ಅವರನ್ನಾಗಿ ದೇವರು ಸಿದ್ಧ ಮಾಡಿರುವಂಥ ಅದ್ಭುತ ಸ್ಥಾನದಲ್ಲಿ ಪ್ರವೇಶಿಸಲಿಕ್ಕೆ ಕರ್ತನು ಕೃಪೆಯನ್ನು ಕೊಟ್ಟಿದ್ದಾನೆ. ಮತ್ತಷ್ಟು ಮಾತ್ರಗಳ ಪೌಲನು ಹೇಳ್ತಾನೆ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರ ಧ್ವನಿಯು ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ಕಪ್ಪೆ ಬಡಿಯುವಷ್ಟು ಒಳಗಾಗಿ ಮಾರ್ಪಡಬೇಕು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಣಯರಾಗಿ ಎಬ್ಬಿಸಲ್ಪಡುವರು. ನೋಡಿ, ಇದೆಲ್ಲ ಭವಿಷ್ಯದಲ್ಲಿ ನಡೆಯುವಂಥ ಸಂಗತಿ. ಪೌಲನಾದ್ರೆ ತನ್ನ ಕಾಲದಲ್ಲಿ ನಡೀತಿರಬೇಕಾಗಿ ಆತನು ಎದುರು ನೋಡುತ್ತಿರುವನಾಗಿದ್ದಾನೆ. ಯಾಕಂದ್ರೆ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ಯಾಕಂದ್ರೆ ನಾವ್ಯಾರು ಕೂಡ ಸಾಯುವುದಿಲ್ಲ. ಕರ್ತನ ಪ್ರಧಾನ ದೂತ ಶಬ್ದದ ನಡುವೆ ಬಂದಾಗ ನಾವೆಲ್ಲವೂ ಮಾರ್ಪಡ್ತೇವೆ. ಕ್ರಿಸ್ತನಲ್ಲಿ ಇದ್ದವರು ಕೂಡ ಏನಂತಾರೆ, ಎದ್ದು ಬರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ನೋಡ್ತೀವಿ ಬೈಬಲ್ ವಚನದಲ್ಲಿ ನಾವು ನೋಡ್ತಿರುವಾಗ ಈ ವಿಧವಾಗಿ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡು ಎದ್ದು ಬರ್ತಕ್ಕಂತ ಹೇಳುವಾಗ, ನಿರ್ಲಯತ್ವವನ್ನು ಧರಿಸಿಕೊಂಡಾಗ ನಮಗೆ ಮತ್ತು ಮರಣವಿಲ್ಲ. ಏನಿಲ್ಲ, ನಮಗೆ ಮರಣವಿಲ್ಲ. ಯಾಕೆ ಅಂದರೆ
ಲಯವಾಗುವ ಈ ದೇಹವು ಯೇಸು ಕ್ರಿಸ್ತನ ಬರುವಾಗ ನಾವು ಕೂಡ ಅಷ್ಟೇ ಜೀವಂತವಾಗಿ ನಾವು ಕೂಡ ಈ ದೇಹವು ಯೇಸುವಿನ ಅಂಗೀಕಾರ ಮಾಡಿದ್ದರಿಂದ ಯೇಸುವಿನ ಸ್ವಂತ ರಕ್ಷಕನಾಗಂತ ನಾವು ಒಪ್ಪಿಕೊಂಡಿರುವುದರಿಂದ ಈ ದೇಹವು ಮಹಿಮೆಯನ್ನು ಧರಿಸಿಕೊಂಡು ಬದಲಾಗಿಬಿಡ್ತದೆ. ಅದೇ ವಿಧವಾಗಿ ಸತ್ತವರು ಕೂಡ ಮಹಿಮಾ ದೇಹಗಳಿಂದ ಏನಾಗ್ತಾರೆ ಎದ್ದು ಬರುವರಾಗಿರ್ತಾರೆ. ಆಗ ಬೈಬಲ್ ಮಾತು ಹೇಳಿದೆ, ನಮ್ಮ ಮರಣವಿಲ್ಲ. ಅದಕ್ಕೆ ಈ ಬೈಬಲ್ ವಾಕ್ಯ ಸ್ಪಷ್ಟವಾಗಿದೆ. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎನ್ನುವುದು. ಏನಾಯ್ತು? ಮರಣವು ಅಲ್ಲಿ ಟೋಟಲಾಗಿ ತನ್ನ ಅಧಿಕಾರವನ್ನು, ತನ್ನ ಸಮಸ್ತವನ್ನು, ತನ್ನ ಫಲವನ್ನು ಕಳೆದುಕೊಂಡಿತ್ತು. ಪ್ರೀತಿ ಯಾಕಂದ್ರೆ ಯಾಕೆ ನಮಗೆ ಮರಣ ಅಂದರೆ ನಿತ್ಯ ನರಕದ ಭಯ ನಮಗೆ ಇಲ್ಲ ಅಂದ್ರೆ, ಮರಣದ ಭಯ ನಮಗೆ ಇಲ್ಲ ಅಂದ್ರೆ, ಈ ನಾವು ಸತ್ತರೂ ನಾವು ಈ ದೇಹವನ್ನು ಬಿಟ್ಟರೂ ಒಂದು ದಿವಸ ಈ ದೇಹವು ಏನ್ ಮಾಡ್ತದೆ? ನಿರ್ಲಯತ್ವವನ್ನು ಧರಿಸಿಕೊಂಡು. ಅದಕ್ಕೆ ನಾನು ಹೇಳ್ತೀನಿ, ಈ ಅದ್ಭುತವಾದ ಭಾಗ್ಯ ನಮಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಸಿಕ್ಕಿದೆ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ನಾವು ಯಾರಾಗಿದ್ದರೂ ಒಂದು ಮಾತ್ರ ತಿಳ್ಕೊಳ್ಬೇಕು, ನಮ್ಮ ಪಾಪ ಪರಿಹಾರಕ್ಕಾಗಿ ಲೋಕಕ್ಕೆ ಬಂದು, ನಮ್ಮ ಪಾಪ ಪರಿಹಾರಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಸಮಾಧಿ ಮಾಡಲ್ಪಟ್ಟು ಆತನ ಮರಣವನ್ನು ಜಯಿಸಿಬಿಟ್ಟಿದ್ದಾನೆ. ಈ ದಿನ ನಾವು ಮಾಡಬೇಕಾದದ್ದು ಒಂದೇ, ಯೇಸು ಸ್ವಾಮಿ, ನೀನು ನಮ್ಮ ಪಾಪಗಳಿಗಾಗಿ ಬರಬೇಕಾದ ದಂಡೆಯನ್ನೆಲ್ಲ ನೀನು ಅನುಭವಿಸಿಬಿಟ್ಟಿದ್ದೀ. ಇದು ನನ್ನ ಹೃದಯಪೂರ್ವಕವಾಗಿ ನಂಬುತ್ತೇನೆ, ನೀನು ನನ್ನ ಒಡೆಯನು ಕರ್ತನು ಎಂಬುದಾಗಿ ಸ್ವೀಕರಿಸ್ತೇನೆ ಅಂತ ಯಾರಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಬಿಡ್ತಾರೋ, ಪ್ರೀತಿಯ ಸ್ನೇಹಿತರೆ, ಅವರ ಜೀವನದಲ್ಲಿ ಉನ್ನತವಾದ ಭವಿಷ್ಯಕ್ಕೆ ದೇವರು ಅವರಿಗೆ ಇಟ್ಟಿರುವಾಗಿದ್ದಾನೆ. ನಮ್ಮ ಸ್ವಾಮಿ ಖಂಡಿತವಾಗಿ ಎರಡನೇ ಸಾರಿ ಬರ್ತಾ ಇದ್ದಾನೆ. ಎಷ್ಟು ನಂಬುತ್ತೇವೆ? ನಮ್ಮೂರಲ್ಲಿ ಒಂದು ಸತ್ಯ, ಆತನು ಬರುವಾಗ ಲಯವಾಗುವ ಈ ದೇಹ ನಿರ್ಲಯತ್ವವನ್ನು ಧರಿಸಿಕೊಂಡಿರುತ್ತದೆ. ನೀವು ಯೇಸು ಕ್ರಿಸ್ತನನ್ನು ನಂಬಿದಾಗ ಏನಾಯಿತು? ನಿಮ್ಮ ಆತ್ಮದಲ್ಲಿ ನೂತನ ಸೃಷ್ಟಿಯಾಗಿದೆ. ಪ್ರತಿದಿನ ಸಭೆ, ಪ್ರತಿ ವಾರ ಸಭೆಗಳಲ್ಲ ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಮನಸ್ಸು ನೂತನವಾಗ್ತಾ ಬರ್ತದೆ. ಆದರೆ ಈ ದೇಹಕ್ಕೆ ವಿಮೋಚನೆ ಯಾವಾಗಂದರೆ ಕರ್ತನಾದ ಯೇಸು ತುತ್ತೂರಿಯ ಶಬ್ದದೊಡನೆ ಆತನು ತಿರುಗಿ ಬರುವಾಗ ನಾವೆಲ್ಲರೂ ಸತ್ತವರಾದವರು ಜೀವಿಸುತ್ತಿರುವ ನಾವೆಲ್ಲರೂ ಈ ದೇವರನ್ನು ಎಂತ ನಾವು ಹೊಂದಿಕೊಳ್ತೇವೆ ಅಂದರೆ ನಿರ್ಲಯತ್ವ. ಇಂದಿಗೂ ಕೂಡ ಲಯವಾಗದ ಮಹಿಮೆಯುಳ್ಳ ದೇಹವನ್ನು ಧರಿಸಿಕೊಂಡಾಗ ಆ ದೇಹದಲ್ಲಿರುವವರಿಗೆ ನಮ್ಮ ಮರಣವಿಲ್ಲ. ನಾವು ನೋಡ್ತೀವಿ, ಯೇಸು ಕ್ರಿಸ್ತನ ಸತ್ತು ಎಂದು ಬಂದ ನಂತರ ಆತನಿಗೆ ನೇಮಿಲ್ಲ, ಮರಣವಿಲ್ಲ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಆತನು ಸತ್ತು ಎದ್ದು ಬಂದಿರುವುದರಿಂದ ಮರಣವು ಎಂದಿಗೂ ಆತನನ್ನು ಏನು ಮಾಡಲಾರದು, ಆತನ ಮೇಲೆ ಅಧಿಕಾರ ಮಾಡಲಾರದು. ಅದೇ ವಿಧವಾಗಿ ಈ ಮರಣವು ಅಧಿಕಾರ ಮಾಡಲಾರದ ಅದ್ಭುತವಾದ ಜೀವಿತ ದೇವರು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಇಟ್ಟಿದ್ದಾನೆ. ಅದು ಯಾವಾಗಂದರೆ ಕ್ರಿಸ್ತನ ಮಹಿಮೆಯಲ್ಲಿ ಬರುವಾಗ ಈ ದೇಹವು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುತ್ತದೆ. ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಒಂದು ಮಾತು ಹೇಳುವುದು, ಮರಣವೇ ನಿನ್ನ ಜಯದಲ್ಲಿ, ಮರಣವೇ ನಿನ್ನ ವಿಷಯದ ಕೊಂಡಿಯಲ್ಲಿ ಅಂತ ಬೈಬಲ್ ವಾಕ್ಯ. ಮರಣದ ಕೊಂಡಿ ಪಾಪವೇ. ಅಂದರೆ ನಾವೆಲ್ಲರೂ ಮರಣ ಅಂದರೆ ನರಕಕ್ಕೆ ಹೋಗುವಾಗ ಮಾಡಿರುವಂಥದ್ದು ಪಾಪವೇ. ಆ ಪಾಪಕ್ಕೆ ಆಧಾರವು ನಾವು ಪಾಪಗಳಿಂದಾಗಿ ತೋರಿಸಿಕೊಟ್ಟಿರುವುದು ಧರ್ಮಶಾಸ್ತ್ರವೇ. ಆದರೆ ಕ್ರಿಸ್ತರು ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಎದ್ದು ಬಂದಿದ್ದ ಕಾರಣದಿಂದ ಬೈಬಲ್ ವಾಕ್ಯ ಹೇಳ್ತಿದ್ದೆ, ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿದ್ದಾವೆ. ಬೈಬಲ್ ವಾಕ್ಯ ಹೇಳ್ತಿದ್ದೆ, ಈಗ ನಮಗೆ ಕ್ರಿಸ್ತನಲ್ಲಿ ಏನಾಗಿದೆ? ಜಯವಾಗಿದೆ. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತಿದ್ದೆ, ನಮಗೆ ಜಯವನ್ನು ಕೊಟ್ಟಿರುವ ದೇವರಿಗೆ ಸ್ತೋತ್ರ. ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ದುಃಖ ಬಂದರೂ ನಾವು ಈ ಮಾತುಗಳಿಂದ ನಾವು ಆಧರಿಸಿಕೊಂಡು ಮತ್ತು ಕರ್ತನನ್ನು ನಾವು ಮಹಿಮೆ ಪಡಿಸ್ತಾ ಮತ್ತು ನಮ್ಮ ಮಂತ್ರ ಪಾರ್ಥಿವ ದೇಹವನ್ನು ಮತ್ತು ನಾವು ಮಣ್ಣಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ಈಗ ಅದು ಸಮಾಧಿ ತೋಟದ ಹತ್ರ ಹೋಗಲಾಗುತ್ತೇವೆ. ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಹಾನೋಕಯ್ಯ ಇದ್ದಾರೆ. ದಯವಿಟ್ಟು ಹಾನೋಕಯ್ಯವರು ಮುಂದೆ ಬಂದು ಮತ್ತು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಆದ ನಂತರ ಮತ್ತು ಕಾರ್ಯವನ್ನು ಮಾಡ್ತಿರುವಾಗ ಮತ್ತು ಅಂಕುಲ್ ಪಾರ್ಥಿವ ದೇಹವನ್ನು ಹೊರಗಡೆ ತಗೊಳ್ಳೋಣ. ದಯವಿಟ್ಟು ಕೆಳಗಡೆ ಇಳಿಯುವಾಗ ಸಮಾನವಾಗಿ ಅದನ್ನು ಪೆಟ್ಟಿಗೆ ಹಿಡಿದುಕೊಂಡು ಹೋಗಬೇಕೆಂಬುದಾಗಿ ಕೇಳಿದೆ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡಬೇಕು. ಈ ಸಮಯದಲ್ಲಿ ನಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮನುಷ್ಯನನ್ನು ಉಂಟು ಮಾಡಿ ಮಣ್ಣಿನಿಂದ ಆತನನ್ನು ರೂಪಿಸಿ ಶ್ವಾಸವನ್ನು ಮನುಷ್ಯನಿಗೆ ಓದಿದಾಗ ಆತನ ಬದುಕುವ ಮನುಷ್ಯನನ್ನು ಆತ್ಮವು ತೆಗೆಯಲ್ಪಟ್ಟಾಗ ತಿರುಗಿ ಮನುಷ್ಯನ ಮನೆಗೆ ಸೇರುವಂತನಾಗಿದ್ದಾನೆ. ಆತ್ಮವಿನ ಬಳಿಗೆ ಸೇರುವಂತಾಗಿದೆ ಸ್ವಾಮಿ. ಈ ಸಂದರ್ಭದಲ್ಲಿ ದೇವ ಹೇಳಿದಂಥ ವಾಕ್ಯಗಳು
ಸತ್ತರೂ ಕೂಡ ನಿನಗೋಸ್ಕರ ಸ್ವಾಮಿ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಭಯಭಕ್ತಿಯ ಜೀವನವನ್ನು ವಿಶ್ವಾಸದ ಜೀವನವನ್ನು ಪ್ರತಿಯೊಬ್ಬರು ಕೂಡ ಅನುಸರಿಸುತ್ತಾ ಮುಂದೆ ಸಾಧನೆ ಮಾಡುವ ಸ್ಥಾಪನೆ ಆರಾಧನೆಗೆ ಮುಂದೆ ಜೊತೆಗಾರವಾಗಿದ್ದು ಎಲ್ಲ ಕಾರ್ಯಕ್ರಮದಲ್ಲಿ ಸ್ವಾಮಿ ದೇವರ ಸೇವಕರೊಂದಿಗೆ ನೀನು ಸುಧಾರಣೆಯನ್ನು ಪ್ರಾರ್ಥಿಸುತ್ತೇನೆ. ನೀನು ಬಲವನ್ನು ಸಂಗಡಬಿಟ್ಟು ಬಲಪಡಿಸು ಹಾಗೂ ಕುಟುಂಬಕ್ಕೆ ಸಾಂತ್ವನವನ್ನು ಸಮಾಧಾನವನ್ನು ಪ್ರತಿಯೊಬ್ಬರಿಗೂ ಕೂಡ ಅನುಗ್ರಹಿಸಿಕೊಡು. ಕುಟುಂಬದಲ್ಲಿ ಕೂಡ ಸಮಾಧಾನ ಇರಲಿ, ಮಕ್ಕಳ ಜೀವನದಲ್ಲಿ ಸಮಾಧಾನ ಇರಲಿ, ಎಲ್ಲರಿಗೂ ಕೂಡ ನೀನು ಸಾಂತ್ವನವನ್ನು ಅನುಗ್ರಹಿಸಿಕೊಡು. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ನೀಲಿ ಆಕಾಶ ದಾಟಿ ಹೋಗುವುದು ಎಂಬ ಹಾಡನ್ನು ಮಾಡ್ತಾ ಇರುವಾಗ ದಯವಿಟ್ಟು ಮತ್ತು ಅಂಕುಲ್ ದೇಹವನ್ನು ಹೊರಗಡೆ ಹೇಳ್ಕೊಳ್ತೇವೆ. ಆ ಸಮಾಧಿ ಹತ್ರ ಹೋಗುವಾಗಲೂ ಅಷ್ಟೇ ಅಲ್ಲಿ ಎಂಟ್ರೆನ್ಸ್ ಇದೆ ಸಮಾಧಿಯಲ್ಲಿ, ಅಂದರೆ ಕಾಂಪೌಂಡ್ ಎಲ್ಲ ಬಂದಿದೆ. ಅಲ್ಲಿ ದಯವಿಟ್ಟು ನಿಂತುಕೊಂಡು ಎಲ್ಲರೂ ನಾವು ಅಲ್ಲಿಂದ ಮಕ್ಕಳು ಪ್ರಾರ್ಥನೆ ಕಟ್ಟಿಕೊಂಡು ಸುಂದರವಾದ ಮನೆಯಲ್ಲಿ ಜೈವಿಕ ಹಾಡುಗಳಿಗಾಗಿ ಕ್ರೈಸ್ತವರು ನಿರೀಕ್ಷೆಯ ಹಾಡುಗಳನ್ನು ಹಾಡುಕೊಳ್ತಾ ನಾವು ಮತ್ತು ಸಮಾಧಿ ಒಳಗಡೆ ಹೋಗೋಣ. ದಯವಿಟ್ಟು ಕುಟುಂಬದವರು ಯಾರು ನೋಡುವವರಾಗಿದ್ದರೆ ಮತ್ತು ನೋಡಬೇಕು. ಅಂತಿಮ ಸಂಸ್ಕಾರಕ್ಕೆ ನಾವು ಬಂದಿದ್ದೇವೆ. ಪ್ರೀತಿಯಾದ ದೇವರ ಮಕ್ಕಳೇ, ಬೈಬಲ್ ವಾಕ್ಯಗಳ ಜೊತೆ ವಿಶ್ವಾಸಿಗಳಾಗಿರುವಂಥ ನಮಗೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ನಮಗೆ ಎಲ್ಲ ವಿಷಯದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ದೇವರನ್ನು ಮಹಿಮೆ ಪಡಿಸುವ ಹಾಗೆ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮಗೆ ದೊಡ್ಡ ಭಾಗ್ಯವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮೊದಲನೇದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರಾರಂಭಿಸೋಣ. ನಮ್ಮ ಮಧ್ಯದಲ್ಲಿ ರೆವರೆಂಡ್ ಪಾಸ್ಟರ್ ವಿಕಾಸ್ ಅವರಿದ್ದಾರೆ. ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕು. Dear loving Heavenly Father, we thank you for your presence, for your comfort, for your shalom that is upon this BVA family. As we gather together, Lord, in one accord, in love and in unity as one family, as one body of Christ. Lord, we pray this funeral service of Uncle, Lord, be led by the Holy Spirit, and we commit this entire service into your mighty hands. I pray, Father God, O Master, we believe as believers that, Lord, he belongs to you and he is with you
And Lord, with that hope, Lord God, Lord, we commit this service into your mighty hands. You lead us through, Father God. Speak to the hearts, Lord God. I pray for your great comfort to rest upon each and every one of us as we submit this body to you. In Jesus' name, amen. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಸಂದರ್ಭದಲ್ಲಿ ಬೈಬಲ್ ವಾಕ್ಯದ ಜೊತೆ ನಮಗೆ ಸ್ಥಿರವಾದ ಪಕ್ಷಣವು ಈ ಲೋಕದಲ್ಲಿಲ್ಲ. ನಾವು ಎಷ್ಟು ಉನ್ನತ ಸ್ಥಿತಿಯಲ್ಲಿದ್ದರೂ ಕೂಡ ಒಂದು ದಿವಸ ದೇವರು ನಮಗೆ ನೇಮಿಸಿರುವಂತಹ ಶ್ರೇಷ್ಠ ದೇಶಕ್ಕೆ ನಾವು ಹೋಗಬೇಕು. ಆ ಶ್ರೇಷ್ಠ ದೇಶಕ್ಕೆ ಹೋದಾಗ ಅಲ್ಲಿ ಯೇಸು ಕ್ರಿಸ್ತನನ್ನು ನಾವು ನೋಡಿದಾಗ ಅಲ್ಲಿ ಆಗುವಂಥ ಅನುಭವ ಹೇಗಿರುತ್ತದೆ ಎಂಬುದನ್ನು ಭಕ್ತರು ಬರೆದು ಹಾಡಿದ್ದಾರೆ. ಅದಕ್ಕೆ ಆ ಹಾಡನ್ನು ಹಾಡ್ತಾ ನಾವೆಲ್ಲರೂ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು ಚೀಯೋನ್ ಮಗನಿಂದನಿಗೆ ಎಂಬ ಈ ಹಾಡನ್ನು ಹಾಡ್ತಾ ನಾವೆಲ್ಲರೂ ಕರ್ತನನ್ನು ಘನಪಡಿಸೋಣ. ಸುಂದರವಾದ ಮನೆಯಲ್ಲಿ ಜಯಗೀತವ ಹಾಡುವೆವು ಚೀಯೋನ್ ಮದಲಿಂಗನಿಗೆ ಚೀಯೋನ್ ಮದಲಿಂಗನಿಗೆ ಜಯಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು ಜಯಘೋಷ ಮಾಡಿ ಸ್ವರ್ಗದೊಳ್ ಸೇರಿ ಸಂಗೀತ ಹಾಡುವೆವು ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು ಅಲ್ಲಿ ಸುಂದರವಾದ ಕಿರೀಟ ತೊಟ್ಟು ಕ್ರಿಸ್ತನ ಸ್ತುತಿಸುವೆವು ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನ್ ಮದಲಿಂಗನಿಗೆ ಚೀಯೋನ್ ಮದಲಿಂಗನಿಗೆ ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನಿಯೋಗ್ಯವೆಂದೇಳುವೆ ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನಿಯೋಗ್ಯವೆಂದೇಳುವೆ ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನ್ ಮದಲಿಂಗನಿಗೆ ಚೀಯೋನ್ ಮದಲಿಂಗನಿಗೆ ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದಳು ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದಳು ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ಚೀಯೋನ್ ಮದಲಿಂಗನಿಗೆ ಚೀಯೋನ್ ಮದಲಿಂಗನಿಗೆ ಚಿನ್ನದ ಬೀದಿಯು ನಾವೆಲ್ಲ ನಡೆದು ಹಲ್ಲೆಲೂಯ ಹಾಡುವೆವು ಚಿನ್ನದ ಬೀದಿಯೊಳ್ ನಾವೆಲ್ಲ ನಡೆದು ಹಲ್ಲೆಲೂಯ ಹಾಡುವೆವು ಆಗ
ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಆಗ ದುಃಖವ ಮರೆತು ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ. ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಸಂಭ್ರಮದಿಂದ ಉಲ್ಲಾಸ ಪಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಕೃಷ್ಣಾಗಿ ಹಾಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಇಂಪಾಗಿ ಹಾಡುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. ಚೀಯೋನ್ ಮದಲಿಂಗನಿಗೆ, ಚೀಯೋನ್ ಮದಲಿಂಗನಿಗೆ. ಹಲ್ಲೆಲೂಯಾ. ಪ್ರೀತಿಯಾದ ದೇವರ ಮಕ್ಕಳೇ, ಭಕ್ತರು ಬರೆದಿರುವಂಥ ಈ ಹಾಡನ್ನು ಹಾಡ್ತಿರುವಾಗ ಪರಲೋಕದ ದೃಶ್ಯವೇ ನಮ್ಮ ಮುಂದೆ ಇರುವಂಥದ್ದಾಗಿದೆ. ಅಂದರೆ ಕ್ರಿಸ್ತ ಯೇಸುವನ್ನು ಆಧಾರ ಮಾಡಿಕೊಂಡು ಆತನಲ್ಲಿ ಜೀವಿಸುತ್ತಿರುವಂಥವರಿಗೆ ಇರುವಂಥ ಅದ್ಭುತವಾದ ದುಃಖವು ಗೋಳಾಟವು ಕಷ್ಟವಾಗಲಿ ಇರುವುದಿಲ್ಲ. ದುಃಖವು ಗೋಳಾಟವು ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದಾಗೆಲ್ಲವೂ ಇಲ್ಲದೆ ಹೋಗುತ್ತದೆ. ಮೊದಲಿದ್ದಾಗೆಲ್ಲವೂ ಇಲ್ಲದೆ ಹೋಗುತ್ತದೆ. ಪರಲೋಕವೇ ನಂದೇಶವೇ ಎಂದು ನೋಡುವೆನು. ಪರಲೋಕವೇ ನನ್ನ ದೇಶವೇ ಎಂದು ನೋಡುವೆನು. ತುತ್ತೂರಿ ಧ್ವನಿ ಕೇಳಿ ನಾನು ಬೇಗನೆ ಮಾರ್ಪಾಡುವೆ. ತುತ್ತೂರಿ ಧ್ವನಿ ಕೇಳಿ ನಾನು ಬೇಗನೆ ಮಾರ್ಪಾಡುವೆ. ಅಮರತ್ವ ಧರಿಸಿಯೇ ಸೇರುವೆ ಸ್ವದೇಶಕ್ಕೆ. ಅಮರತ್ವ ಧರಿಸಿಯೇ ಸೇರುವೆ ಸ್ವದೇಶಕ್ಕೆ. ಪರಲೋಕವೇ ನಂದೇಶವೇ ನಾನೆಂದು ನೋಡುವೆನು. ಪರಲೋಕವೇ ನಂದೇಶವೇ ನಾನೆಂದು ನೋಡುವೆನು. ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ಈ ವಾರ್ತೆ ಕೇಳಿದವರು ಸಿದ್ಧವಾಗಿ ಸ್ವದೇಶಕ್ಕೆ. ಈ ವಾರ್ತೆ ಕೇಳಿದವರು ಸಿದ್ಧವಾಗಿ ಸ್ವದೇಶಕ್ಕೆ. ಪರಲೋಕವೇ ದೇಶವೇ ನಾನೆಂದು ನೋಡುವೆನು. ಪರಲೋಕವೇ ನಂದೇಶವೇ ನಾನೆಂದು ನೋಡುವೆನು. ಪ್ರಿಯ ಯೇಸುವನ್ನು
ನೋಡ್ವೇನೋ ನಾನೆಂದು ನೋಡ್ವೇನೋ ಪರಲೋಕವೇ ನಂದೇಶವೇ ನಾನೆಂದು ನೋಡ್ವೇನೋ ಪರಲೋಕವೇ